ಗಾಯ್ಸ್ ಇಲ್ಲಿ ಪರ್ಮಿಟ್ ತಗೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಮಿಡ್ ನೈಟ್ 12 ಗಂಟೆನಲ್ಲಿ ನಿಂತಿದ್ದೀವಿ. ಸೊ ಪರ್ಮಿಟ್ ತಗೊಂಡ್ಮೇಲೆ ಹೋಗ್ತೀವಿ. 2:20 ಆಗಿದೆ. ಬಜ್ಜಿ ತಿನ್ನೋಣ ಅನಿಸ್ತಿದೆ. ಸೊ ಹಾಗಾಗಿ ಇಲ್ಲೆಲ್ಲೋ ಗಾಡಿ ಹಾಕಿದ್ದಾರೆ ಕಾಫಿ ಟೀ ಕುಡಿಯೋಕ್ಕೆ. 2 ಜನ ತಾಕಿ 2 ಜನ ಇದ್ದಿದ್ದಾರೆ. ಗೈಸ್ 2:30 ಆಗಿದೆ. 2:30 ಆಗೋದಿರ್ಲಿ ಎರಡು ಮಕ್ಕಳನ್ನ ಸುಧಾರಿಸೋದ್ರಲ್ಲಿ ಫುಲ್ಲು ಟೈರ್ಡು. ಈ ಕಡೆ ಒಂದು ಚಿಕ್ಕ ಮಗು, ಈ ಕಡೆ ಒಂದು ದೊಡ್ಡ ಮಗ. ತುಂಬಾ ಕಷ್ಟ. ಜಾಗ ಸಾಕಾಗ್ತದೆ ಸುದಕ್ಕೆ. ನಮ್ಮ ಟಿಟ್ಟಿಗಳಿಗೆ ಪೆಟ್ರೋಲ್ ಡೀಸೆಲ್ ಹಾಕ್ಸಿ ಸಾಕಾಗ್ತಿದೆ. ಗಾಯ್ಸ್ ವಾಶ್ರೂಮ್ ಹೋಗ್ಬೇಕು, ಅದಕ್ಕೆ ಪೆಟ್ರೋಲ್ ಬಂಕಲ್ಲಿ ವಾಶ್ರೂಮ್ ನೋಡ್ಕೊಂಡು ಹೋಗ್ತಾ ಇದೀವಿ. ಫುಲ್ಲೆಲ್ಲ ನೋಡಿ ಇಲ್ಲಿ ಫುಲ್ಲು ಮಂಜಿದೆ, ಚಳಿ ಆಗ್ತಿದೆ. ಸೊ ಬೆಳಿಗ್ಗೆ ಜಾವ ಎಷ್ಟು ಗಂಟೆ ಆಯಿತು? 6 ಗಂಟೆ ಆಗಿದೆ. ನಿದ್ದೆ ಅಂತೂ ಅಪ್ಪ ಸರಿ ಬರಲಿಲ್ಲ. ಏನಿಲ್ಲ ರೀತಿನಲ್ಲಿ ಹಿಂಸೆ ಆಗೋಗ್ತಿದೆ. ಬೆಳಗ್ಗೆ ತಿಂಡಿ ಕೊಡಿಸ್ರಿ ಅಂತಂದರೆ ಮೂವಿ ಹಾಕೊಂಡು ತೋರಿಸ್ತಾವ್ರೆ ಅವರು. ದಶಾವತಾರ ಮೂವಿ ನೋಡ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ. ಆಲ್ ಆರ್ ಬಿಸಿ ಇನ್ ವಾಚಿಂಗ್ ದಿ ಮೂವಿ. ಗೈಸ್ ಇವಾಗ ತಿಂಡಿ ಮಾಡ್ತಾರೆ, ಅದಕ್ಕೆ ಎಲ್ಲ ಐಟಮ್ಸ್ ತಗೊಳ್ತಾ ಇದ್ದಾರೆ. ಗೈಸ್ ತಿಂಡಿ ಮಾಡೋದಕ್ಕೆ ಇವರೆಲ್ಲ ಏನಿರೋ ತರಕಾರಿ ಸೋಸ್ಕೊತಾ ಇದ್ದಾರೆ. ರೆಡಿ ಆಗಿದೆ, ಚಿತ್ರಾನ್ನದ ಗೊಜ್ಜು ರೆಡಿ ಆಗಿದೆ, ಸಾಂಬಾರು ರೆಡಿ ಮಾಡ್ಕೊಳ್ತಿದ್ದಾರೆ. ಅಲ್ಲೇನೋ ಒಗ್ಗರಣೆ, ಟೀ, ಕಾಫಿ. ಗಮಗಮ ಅಂತಿದೆ ಚಿತ್ರಾನ್ನ. ಎಲ್ಲ ಬಾರಿಸ್ತಿದ್ದಾರೆ. ಹಾಯ್ ಮೇಘನ ಅವರೇ, ಚಿತ್ರಾನ್ನ ಹೇಗಿದೆ? ಚೆನ್ನಾಗಿಲ್ಲ ಅಂತ ಮಸ್ತ್ ಹಾಕೊಳ್ತಿದ್ದೀನಿ. ಬಟ್ ಚಿತ್ರಾನ್ನ ತುಂಬ ಚೆನ್ನಾಗಿದೆ. ನೈಸ್. ಇವಾಗ ತಿಂಡಿ ತಿಂತಿದ್ವಿ. ಟೈಮ್ 10:30 ಆಗಿದೆ. ತಿಂದ್ಬಿಟ್ಟು ಹೊರಡ್ತೀವಿ. ಡೈರೆಕ್ಟ್ ನೋಡಬೇಕು ಕಾಶಿಗೋ ಅಥವಾ ಪ್ರಯಾಗ್ರಾಜ್ಗೋ ಗೊತ್ತಿಲ್ಲ. ಯಾಕೆಂತಂದರೆ ಅಲ್ಲಿ ತುಂಬ ಕ್ಯೂ ಇದೆ ಅಂತೆ. 300 ಕಿಲೋಮೀಟರ್ಸ್ ನಡೆಯೋಕ್ಕಾಗಲ್ಲ. ಸೊ ಎಲ್ಲಾಗುತ್ತೋ ಅಲ್ಲಿ ಫಸ್ಟ್ ಹೋಗ್ತೀವಿ. ಟ್ರಿಪ್ ಬಂದಿದ್ದ ಕಡೆ ಫಸ್ಟ್ ಅಲ್ಲೇ ನೋಡೋಕ್ಕಲ್ಲ, ಹಿಂಗಾಗುತ್ತೋ ಅಲ್ಲಿ ಹೋಗ್ಬಿಟ್ಟು ಹೋಗೋಣ ಗೈಸ್. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ ಗೈಸ್. ತಿಂಡಿ ಎಲ್ಲ ಮುಗಿಸ್ಕೊಂಡಿದ್ದೀವಿ. ಇವಾಗ ಹತ್ತಿದ್ದೀವಿ. 11 ಗಂಟೆ. ಇನ್ನು ನಾಗ್ಪುರ್ಗೆ ಇನ್ನು 20 ಕಿಲೋಮೀಟರ್ಸ್ ಇದೆ. ಗಂಗಾಚಲ ದಾನಿಗಳು. ಹೌದು. ದ್ರಾಕ್ಷಿ ತಿಂತಾ ಇದ್ದೀವಿ. ಬಟ್ ಗಾಯ್ಸ್ ಎಲ್ಲರ ಕಾಲು ದ್ರಾಕ್ಷಿ ಊದ್ಕೊಂಡಂಗೆ ಊದ್ಕೊಂಡ್ಬಿಟ್ಟಿದ್ದಾವೆ ನೋಡಿ. ಸಣ್ಣಗಿತ್ತು ಕಾಲೆಲ್ಲ ಊದಿ ಎಲ್ಲರೂ ಊದ್ಕೊಳ್ಳುತ್ತೆ. ಹಿಂಗೆ ಜನ ಬಿಡೋಕೆ ಕೂತು ನಾವೇ ಬೇರೆ ಟಿಟಿ ರಾಂಗ್ ರೂಟಲ್ಲಿ ಹೋಗ್ತೀವಿ ಅಂದ್ಕೊಳ್ಳಿ. ಇವಾಗ ನಾವೇ ರಾಂಗ್ ರೂಟಲ್ಲಿ ಬಂದ್ಬಿಟ್ಟಿದ್ದೀವಿ. ಈ ರೂಟಲ್ಲಿ ಹೋಗಿ 1 ಅವರ್ ಲೇಟ್ ಆಗುತ್ತೆ ಅಂತ ಏನು ಬ್ಯಾಕ್ ಹೋಗ್ತಾ ಇದ್ದೀವಿ. ಇನ್ನಲ್ಲಿ ನಮಗೆ ಸೌತೆಕಾಯಿ ದಾನಿಗಳು ಸೌತೆಕಾಯಿಯನ್ನು ಎಲ್ಲರಿಗೂ ಹಚ್ಕೊಡ್ತಾ ಇದ್ದಾರೆ. ನನ್ನ ತಂದ ಮಾತ್ರ ಆರಾಮಾಗಿ ನಿದ್ದೆ ಮಾಡ್ತಾ ಇದೆ. ನನ್ನ ಕಾಲು ಹಿಂಗೆ ಇಕ್ಕೊಂಡು ಕಾಲೆಲ್ಲ ನೋವಂತು. ಗೈಸ್ ನಮ್ಮ ಚಿಮ್ಮಿ ಮಲ್ಕೊಂಡಿದ್ರು ಹಾರ್ಟ್ ಮಾಡ್ತಿದ್ದಾನೆ. ಅವ್ನಿಗೆ ಹಾರ್ಟ್ ಮಾಡೋಕೆ ಬರಲ್ಲ, ಹಿಂಗೆ ಹಾರ್ಟ್ ಮಾಡೋದು. ಅವನು ಮಲ್ಕೊಂಡು ಹಾರ್ಟ್ ಮಾಡ್ತಿದ್ದಾನೆ ನೋಡಿ. ಪಾಪ ಎದ್ದು ಈಗ ಪರಂಗಿಯನ್ನು ತಿಂತಾ ಇದೆ. ಚೆನ್ನಾಯ್ತಾ? ಹಾಯ್, ನಾವು ಇವಾಗ ಒಂದು ಗೇಮ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಫುಲ್ ಎಲ್ಲರಿಗೂ ಬೋರ್ ಹೊಡ್ಬಿಟ್ಟಿದೆ. ಏನಂದ್ರೆ ಒಂದು ಮೂವಿ ಹೆಸರನ್ನ ನಾವು ಹೇಳ್ತೀವಿ ಒಬ್ಬರಿಗೆ, ಅವರು ಅದನ್ನ ಎನಾಕ್ಟ್ ಮಾಡಿ ತೋರಿಸ್ಬೇಕು. ಸೊ ಲೆಟ್ಸ್ ಪ್ಲೇ ದಿ ಗೇಮ್. ಆಕ್ಟ್ ಮಾಡು. ಎಡಗಡೆಗೆ ಹೋಗ್ಬೇಕಾ? ಮೀಸೆ ಉದ್ದಕ್ಕಿರುತ್ತಂತೆ. ಕರೆಕ್ಟ್ ಆನ್ಸರ್ ಗೆಸ್ ಮಾಡ್ತಾರೆ ಅವರು. ನೆಕ್ಸ್ಟ್ ಇಮಿಟೇಟ್ ಮಾಡೋದು, ನೆಕ್ಸ್ಟ್ ಎನಾಕ್ಟ್ ಮಾಡೋದಕ್ಕೆ ಬರಬೇಕು ಕಂಡು ಅದಕ್ಕೆ. ಸೊ ಪಪ್ಪಿ ವಿನ್ ಆಗಿದ್ದಾನೆ. ಅವ್ನು ಇವಾಗ ಗೆಸ್ ಮಾಡ್ತಾನೆ. ನಾನು ಅವನಿಗೆ ಒಂದು ಮೂವಿ ಹೆಸರು ಹೇಳ್ತೀನಿ. ಬಾರೋ ಪಪ್ಪಿ ಹೇಳು. ನಂತರ ಸರಿ ಮಾತಾಡಂಗಿಲ್ಲ, ಹೇಳು. ಅಯ್ಯೋ ನಮಿತಾ ಕಂಡಿಡಿದ್ಲು. ಓಕೆ ಬಾ, ನೆಕ್ಸ್ಟ್ ಬಾ ನೀನೆ. ಯಾರು ಕಂಡಿಡಿತಾರೋ ಅವರನ್ನೇ ಹೇಳ್ಬೇಕು. ಅದಕ್ಕೆ ನಮಿತಾನೇ ಮಾಡ್ಬೇಕು. ಮತ್ತೆ ಬಾರೆ ಕೈ ಎತ್ಕೊಳ್ಬೇಕು ಮೇಲೆ. ಯಾವ ಮೂವಿ ಕೈ ಎತ್ತಿರೋದು? ಹಲೋ, ನೀನು ಇಲ್ಲೆಲ್ಲರಿಗೂ ತೋರಿಸ್ಬೇಕು. ಅವ್ನೊಬ್ನು ತೋರಿಸ್ಬಿಟ್ರೆ ನೀವಿಬ್ರು ಆಟ ಆಡ್ಕೊಂಡ್ಬಿಟ್ರಿ. ಅಲ್ಲಿ ನಾವು ಸಕ್ಕತ್ತ ಕಂಡಿಡಿತಿದ್ದಾರೆ. ಚಿಮ್ಮಿ ಹೇಳ್ತಾನೆ ನನ್ನ ಅಲ್ಲ, ನೀನ್ ತೋರಿಸ್ಬೇಕು. ಅಲ್ಲಿ ತೋರಿಸು. ನಾವೇ ಖಾಲಿ ಮಾಡ್ಬೇಕಂತ
ಮಾಡ್ತಿದ್ದಾಳೆ. ಗೆಸ್ ಮಾಡಿ. ಹಾ, ಏನದು ಮೂವಿ ಯಾವ್ದದು? ಕಂಡಿದ್ದೀರಿ ಬ್ರೋ. ಬಂದ್ರಿ, ಹತ್ರ ಬಂದ್ರಿ. ಗಾಯ್ಸ್, ಯಾಕೋ ಪಪ್ಪಿನೇ ಇವಳೆ ಆಡ್ಕೊಂಡಂಗ ಅವ್ರೆ. ಅಲ್ಲ, ಉಗ್ರಂ ಕಡೆಲೆ ಈ ಕೆರಳಗಡೆ ಇರೋದಿಲ್ಲ. ಹಳೆ ಮೂವಿ. ಎಡಕಲ್ಲ ಪುಟ್ಟದ ಮೇಲೆ. ಅಲ್ಲ, ರಾಕ್ಷಸಿ ಮಗು ಪಾಪು ಕಂದ ವೀರಾಂಜನೇಯ ಚಾಮುಂಡೇಶ್ ಸತ್ತೋಗಿರೋದು ಮಗು. ದೆವ್ವದ ಭೂತದ ಅಲ್ಲ, ಭೂತಯ್ಯನ ಮಗ. ಅಯ್ಯೋ, ಕಣ್ರಿ. ನಮಿತಾ ಪಪ್ಪಿ ಇಬ್ರೇ ಆಡ್ತಾವ್ರೆ. ಅದಕ್ಕೆ ಯಾರು ವಿನ್ ಆಗ್ತಾರ ಅವ್ರಿಲ್ಲ. So ಹಂಗಾಗಿ ನಾವು ಕೊಟ್ಟು ಕಳ್ಸಿದೀವಿ. ಓಕೆ ಇವಾಗ ಆಟಗಾರ್ತಿ ಅಂಕಣದಲ್ಲಿ ಬಡಕಿಳಿದಿದ್ದಾರೆ. ಹಳೆ ಮೂವಿ ಬಂದು ರಾಜಕುಮಾರ್. ಅವಳಿಗೆ ಏನು ಹೇಳಿಲ್ಲ, ಯಾರೋ ಒಬ್ರು ಅಯ್ಯೋ ಕಡ್ದಿಡ್ರಿ ಚಪ್ಪಾಳೆ. ಅದು ಮೈ ಪರ್ಸ್ಕೊಂಡ ಮೂವಿ ಕಂಡ್ರೆ. ಹೊಸ ಮೂವಿ ರೀಸೆಂಟ್ ಆಗಿ ಬಂದಿರೋದು. ಮ್ಯಾಕ್ಸ್ 7 ಅಕ್ಷರ ಶಬ್ದ ಸಾಗರದ ಆಚೆ ಎಲ್ಲೋ. ಇಲ್ಲೇ ಆಗ್ತಾರೆ ತಲೆ ಎದ್ದೋಗಕ್ಕಾಗಲ್ಲ. ಅದು ಜೀವನ ಚಿತ್ರ ಅಂತ ಹೇಳಿದ್ರು ಆ ತರದೆಲ್ಲ ಈಗ ಕೊಡ್ಬೇಡ. ಹೇಳ್ಬಿಟ್ರೆ ನೋಡ್ರಿ. ಹಳೆ ಮೂವಿ ಹೀರೋ ರಾಜಕುಮಾರ್. ಹರೀಶ್ ಚಂದ್ರ, ಸತ್ಯ ಹರೀಶ್ ಚಂದ್ರ ಚಿಕ್ಕವನು ಓಡ್ತಾ ಭಕ್ತ ಪ್ರಹ್ಲಾದ. ಏನ್ರಿ ಹಳೆ ಮೂವಿ ಯಾವುದು? ಭಕ್ತ ಪ್ರಹ್ಲಾದ ತರ ಇನ್ನೊಂದು ನಮಗೂ ಹೇಳಿ. ಅವ್ರ ಆಂಟಿ ಆಕ್ಟ್ ಮಾಡ್ರಿ. ಆಂಟಿ ಮೂವಿ ಹೆಸರು ಗೆಸ್ ಮಾಡ್ರಿ. ನೋ ರಾಂಗ್. ಅವಂಟಿ ನೋಡ್ರಿ ಅಲ್ಲಿ. ಅವ್ರು ನೋಡೋದು ಹೇಳ್ರಿ, ಕರೆಕ್ಟ್ ಆಗಿ ಹೇಳ್ತಾವ್ರೆ. ಅದಕ್ಕೆ ಏನಂತಾರೆ? ಎಲ್ಲಾರು ಒಟ್ಟಿಗೆ ಕುಟುಂಬ ಮಾತಾಡಂಗಿಲ್ಲ. ಅಲ್ಲ ನಮ್ಮ ಅಮ್ಮ ಕಂಡ್ರೆ ಗೆಸ್ ಮಾಡೋದು. ಆಂಟಿ ಫಸ್ಟ್ ಏನ್ ಹೇಳಿದ್ರು? ವಿಷ್ಣುವರ್ಧನ್ ಎಲ್ಲಾರು ಒಂದೇ. ವಿಷ್ಣುವರ್ಧನ ಕಂಡಿದ್ರು ಅಂತ. ಓಕೆ, ನೆಕ್ಸ್ಟ್ ಯಾರು? ಮೀಡಿಯಂ ಹಳೆ ಹೀರೋ ಉಪೇಂದ್ರ. ಕಟಾರಿ ವೀರ ಸುರಸುಂದರ. ಆಕ್ಟ್ ಮಾಡು ಚಿಮ್ಮಿ, ನಾವು ಗೆಸ್ ಮಾಡ್ತೀವಿ. ಆಕ್ಟ್ ಮಾಡು ಚಿಮ್ಮಿ. ಅಲ್ಲ ಆಕ್ಟ್ ಮಾಡು, ಗೊತ್ತಾಗುತ್ತೆ. ಅವ್ನು ಆಕ್ಟ್ ಮಾಡ್ತಾನೆ ಸುಮ್ಮನೆ. ಆಕ್ಟ್ ಮಾಡು ಚಿಮ್ಮಿ, ಅದು ಹೆಂಗ್ ಮಾಡುತ್ತೆ ಅದು? ಆಕ್ಟ್ ಮಾಡು ಚಿಮ್ಮಿ, ಹಿಂಗೆ ಏನು ಆಕ್ಟ್ ಮಾಡ್ದಲ್ಲ ಕಂಡಿಡ್ತೀವಿ ನಾವು. ಚಿಮ್ಮಿ ಸುಮ್ಮನೆ ಕೊಟ್ರೆ ಬನ್ನಿ. ಅಲ್ಲ ಗೊತ್ತಿಲ್ವಾ? ಆವರೇಜ್ ಮೂವಿ. ಹೀರೋ ಕಟ್ಟಾಗೈತೆ, ಕೈ ಕಟ್ಟಾಗೈತೆ. ಕಾಲುಂಗುರ. ಬೆಳೆ ಕಾಲುಂಗುರನ ಅವ್ನು ಏನು ಅಂತ? ಏನು ಅಂಗುಲಿಮಾಲ
ಒಂದ್ ನಿಮಿಷ ಹೇಳೋದಿಲ್ಲ. ಎರಡು ಅಕ್ಷರ ಇರೋದು. ಕಟ್ಟಕ್ಕಿರ್ಬಾ. ಕಿರು ಕರೆಕ್ಟು. ನೀನು ಕಿ ಬೆರಳು ಕರೆಕ್ಟು. ಕಿ ರು ಕಿ ಬೆ ನಾನು ಕಿ ಲಿಪ್ಪಿಂಗ್ ಬೆರಳು. ನಾನು ಲಿಪ್ಪಿಂಗ್ ಮಾಡ್ತೀನಿ. ಕಿ ಕರೆಕ್ಟು. ತಡಿಯೇ. ಓಕೆ. ಕಿ ನೆಕ್ಸ್ಟ್ ಬೆರಳು. ನೀರ್ ಬೇಕು. ಕಿರು ಇಲ್ಲ. ಕಿರು ಕಿರು ಹಾ. ಚಿರು ಚಿರು. ಎಲ್ಲಾರು ನಾವೆಲ್ಲರೂ ಒಂದೇ. ಕಿರಗೂರಿನ ಕೈಯಾಳಿಗಳು. ಯಾರು ಹೇಳಿದ್ದೀನಿ ಅವಳಿಗೆ ಹೇಳಕ್ಕೆ ಅಂತ ಇವರೇ ಮಾಡಿ ಕುಟ್ಟಿಡ್ಕೊಂಡು ತರ್ದಾಡಿದ್ರಾಗಿತ್ತು ಎಲ್ಲರಿಗೂ ಹೇಳ್ತಿದ್ವಲ್ಲೇ. ಓಕೆ ಡನ್. ನೆಕ್ಸ್ಟ್ ನೀನೇ ಶ್ರೀರಾಮ ಕರ್ನಾಟಕದ್ದು ನೋಡ್ಲಿ ಮುಂದೆ. ಅಲ್ಲೇ ಇದ್ವಲ್ಲ. ಬಾವುಟ ನೋಡ್ರಿ. ಕಟ್ ಮಾಡೋದು ಟಕ ಟಕ ಅಂತ ಕೊಚ್ಚೋದು ಏಟ್ ಮಾಡೋದು ಹೊಡಿಯೋದು ಬರೀ ಫೈಟಿಂಗ್ ಬರೇ ಹೊಡಿಯೋದು ಕಟ್ ಹೊಡಿಯೋದು ತಪ್ಪು ತಪ್ಪು ಕ್ಷಮಿಸೋದು. ಹೀರೋ ಹೀರೋಯಿನ್ ಯಾರು? ಹೀರೋ ಯಾರು? ಇಲ್ಲಿ ಜಗಳ ಆಡ್ತಿರ್ಬೇಕಾದ್ರೆ ಹೊಡಿಯೋದು. ಜಗಳ ಆಡ್ತಿರ್ಬೇಕಾದ್ರೆ ಮರಿ ಹೊಡಿತಾರಾ? ಕಾಟೇರ. ಜಗಳ ಆಡ್ಬೇಕಾದ್ರೆ ಹೊಡಿಯೋದಕ್ಕೆ ಏನಂತಾರೆ? ಹೊಡೆದಾಟ. ಹೊಡಿದಾಟ. ಬೆರಳು ಕಟ್ಟಾಕ್ತೀನಿ. ಆರಕ್ಷರ. ಹೊಡಿ ಹೊಡಿ ಹೊಡ ಹುಟ್ಟಿದವರು. ಓಡಿ ಹೋಗು. ನೆಕ್ಸ್ಟ್ ಎರಡು ಉಗ್ರ ರಾವಣ ನರಸಿಂಹ. ಎರಡು ಬಿಡು. ನೆಕ್ಸ್ಟ್ ಎರಡನೇದು ಮೂರನೇದು ನಾಲ್ಕನೇದು ಬಂದು 10 ದಶ ದಶ ಏನ್ರಿ ಬಂದಿದೆ? ದೃಷ್ಟಿ ದುರದೃಷ್ಟವಂತ ಅಲ್ಲ ದಶ ದಶಮಿ ದೃಷ್ಟಿ ದಶಕಂಠ ರಾವಣ. ದೃಷ್ಟಿ ಬಟ್ಟು ಸೂಪರ್ ಸೂಪರ್ ಆಗಿದ್ದಾರೆ. ಏನ್ರಿ? ಸುಂದರ ಅದ್ಭುತ. ಬ್ಯೂಟಿಫುಲ್ ಸೌಂದರ್ಯ. ದಶಂಬರ. ಒಡೆ ದಶ ಒಡೆ. ತಂಡ ದಶ ಕೂಡ. ಅಯ್ಯೋ ಕೊಟ್ಟಿದ್ಯಾ? ಕೊಟ್ಟಿದ್ದೀನಿ. ಹೊಸದ ಹೀರೋ ಬಂದು ಸುದೀಪ್ ಐದಿದಲ್ಲ. ದರ್ಶನ. ಏಯ್ ಬಾಯ್ ಬಿಟ್ಟು ಮಾತಾಡಂಗಿಲ್ಲ. ಅಕ್ಷರ. ಬಾಂತ ಎದ್ದೋಗೋಲ್ ಕರಿತಿಲ್ಲ ಅವನು. ಆಕ್ಟ್ ಮಾಡ್ಬೇಕು. ಏಯ್ ಮಾತಾಡಂಗಿಲ್ಲ. ಹಿಂಗೆ ಹೆಂಗೆ ಹೇಳ್ಬೇಕು? ಹೀರೋ ಹೀರೋಯಿನ್ ಯಾರು? ಹಾ ಹೇಳು. ರಮ್ಯಾ. ಹುಚ್ಚ ಹುಚ್ಚ. ಏಯ್ ಮಾತಾಡ್ಬೇಡ ಕಣೋ. ಮಾತಾಡಂಗಿಲ್ಲ. ಏ ಪಪ್ಪಿ ನೀನ್ ಮಾತಾಡಂಗಿಲ್ಲ ಪಪ್ಪಿ ನೀನು. ಮೂರ್ ಅದ ಹೇಳಂಗಿಲ್ಲ. ನೆಕ್ಸ್ಟ್ ಬ್ರೋ ಬ್ರೋ ಇವಾಗ ಬ್ರೋ. ಓಕೆ ಅದನ್ನು ಬಾಯ್ ಮುಚ್ಕೊಂಡೆ ಆಗಲಿ. ನೀವು ಹಂಗೆಲ್ಲ ಬಾಯ್ ಬಿಟ್ಟು ಮಾತಾಡಂಗಿಲ್ಲ. ಬ್ರೋ ಎಲ್ಲ ಹಂಗೆ ಬಾಯ್ ಬಿಟ್ಟು ಹೇಳ್ಬಿಡ್ರಿ. ಏ ಬ್ರೋ ನೀವು ಮಾತಾಡಿದ್ರೆ ಅಷ್ಟೇ. ಏ ಬ್ರೋ ಏನ್ ನಮ್ಮಿಂದ ಮಾತಾಡ್ತಾರೆ ಅದು ತೋರಿಸಿ. ಈ ಮೂವಿ ನೇಮೇ ಈಸಿ ಇದೆ. ಅದೇ ಬಗೀರ ಬಗೀರ. ಉಗ್ರಂ ಉಗ್ರಂ. ಯಾವ್ದೋ ಬಂದಿತ್ತಲ್ಲ ಆಗಲ್ಲ. ಹೀರೋಯಿನ್ ಯಾವ್ದಾದ್ರು ಬಂದ್ಕೊಂಡಿರ್ತಾಳೆ. ದರ್ಶನ ಕಾಟೇರ ಹೀರೋ ಸತ್ತೋಗಿರೋದಕ್ಕೆ ತಲೆಗೆ ಅವಳು ಮಲ್ಕೊಂಡು ನಿದ್ದೆ ಮಾಡ್ತಿರ್ತಾಳೆ. ನೇಣಾಕಂಡ್ ಸತ್ತೋಗ್ತಾಳೆ ಅವಳು. ಹೀರೋ ಅದು ಮೂವಿ ಹೆಸರು ಆಕ್ಟ್ ಮಾಡಿ ತೋರಿಸಿದ್ರು. ಅಲ್ಲ ಅಲ್ಲ ರಾಂಗು. ಮೂವಿ ನೇಮ್ನ ಆಕ್ಟ್ ಮಾಡಿ ತೋರಿಸ್ಬೋದು ಅವರು. ಯಾಕಾಗಲ್ಲ? ಅದ್ರ ಶ್ರೀಮುರಳಿ ಯಾದ್ ಮಾಡಿದಾನೆ? ಶ್ರೀಮುರಳಿನ ಅದು ವಿಜಯ್ ರಾಘವೇಂದ್ರ. ಸಕ್ಕತ್ತಾಗಿ ಹೇಳಿದ್ರ.
ಹೀರೋ ಹೀರೋಯಿನ್ ಆದ್ರೆ ಹೇಳ್ರಿ. ಏ ಸುಳ್ಳು ಅಂತಂದ್ರೆ ಸುಳ್ಳು ಅಂತೆ. ಈ ಬ್ರೋ ಎಲ್ಲ ಕಿತಾಪತಿವೇ ಕೊಡೋದು ಇವರು. ಇನ್ನೊಂದ್ಸರಿ ನಮ್ ಬ್ರೋನು ಹಿಂಗೆ ಅಂದ್ರೆ ಅರ್ಥ ಮಾಡ್ಸಕ್ ತುಂಬಾ ಕಷ್ಟಪಡ್ತಾರೆ. ಏ ಕನ್ನಡ ಅಷ್ಟೇ, ಹಾ ಕನ್ನಡ ಮಾತ್ರ. ಯಾವ್ದು ಹಳೆ ಮೂವಿನಾ? 10 ಬೆರಳು ಹಳೇ ಮೂವಿ. ಯಾರು ಹೀರೋ ನಾನಂತೂ ಕೇಳೇ ಇಲ್ಲ ಮೂವಿನ. ಹೀರೋ ಹೆಸರು, ಹೀರೋ ಹೆಸರು, ಹೀರೋ ಹೆಸರು ಮೂರೇ ಲೆಕ್ಕದ. 7 8 9 ಅಬ್ಬ 7 8 ಅದ್ರ ವರ್ಣಲ್ಲಿ 3 ವರ್ಡು 10 ವರ್ಡ್ ಅಲ್ಲ, 10 ಲೆಟರ್ 3 ವರ್ಡು. ದಶಕಂಠ ರಾವಣ ಮೊದಲನೇ, ಎರಡನೇದು ವಿಷ್ಣುವರ್ಧನ್, ರಾಜ ರಾಜ ಆಯ್ತು, ಮಧ್ಯ ಬರುತ್ತೆ ರಾಜ. ರಾಜ ಮೊದಲನೇದು ಮೂರನೇದು ಕುಮಾರ. ಕುಳ್ಳ 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 ರಾಜ ಕುಳ್ಳ ರಾಜ ಕುಳ್ಳ ಫ್ಲೈಟ್ ನಮ್ಮ ಅಮ್ಮ ಹೇಳ್ತಕ್ಕಂತ ಇವಾಗ. ರಾಜಾದಿ ರಾಜ ರಾಜ ಕುಳ್ಳ ರಾಜ ಕುಲತಿಲಕ ರಾಜ ಕುಳ್ಳ ಇಲ್ಲಿ ಗೋಪುರ ಸ್ಟಾರ್ಟಿಂಗ್ ಗೋಪುರ ವಿಷ್ಣುವರ್ಧನ್ ದ್ವಾರಕೀಶ ಗಾಡಿ ಇದೆ ಮಂತ್ರಿ ರಾಜ ಕುಳ್ಳ ವಿದೇಶ ಕುಳ್ಳನ ರಾಣಿ ಸಿಂಗಾಪುರದಲ್ಲಿ ರಾಜ ಕುಳ್ಳ ಆಂಟಿ ಹೇಳಿದ್ರು, ಇವ್ರು ಹೇಳಿದ್ರು ಕರೆಕ್ಟ್. ಆಂಟಿ ಗೆಸ್ ಮಾಡಿ ರಾಜ ಕೊಡೋಣ ಇವಾಗ ಇರ್ರಿ. ರಾಜ ಕುಳ್ಳ ಐತೆ 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 ಆಂಟಿಗೆ ಇವಾಗ ಓಕೆ. 2 ಅಕ್ಷರ. ಹಾ ಮೆಹಂದಿ ರಾಜ್ಕುಮಾರ ಉದ್ದುತ ಹೀರೋ ಹೀರೋ ಯಾರು ಆಂಟಿನೇ ಹೇಳ್ತಿದ್ದಾರೆ. ಹೀರೋ ಹೀರೋ ಯಾರು? ಹೀರೋ ಹಂಗೆ ಬಾಯ್ ಬಿಡಂಗಿಲ್ಲ, ಹಂಗೆ ಹೇಳ್ಬೇಕು ಹೀರೋ. ಹಳೆ ಮೂವಿನ ಶಿವರಾಜ್ಕುಮಾರ್ ಉಪೇಂದ್ರ ಪ್ರಣಯ ರಾಜ. ಪ್ರಣಯ ರಾಜ ಯಾರು? ಶ್ರೀನಾಥ್. ಪ್ರಣಯ ರಾಜ ಶ್ರೀನಾಥ್ದು 2 ಅಕ್ಷರದ ಮೂವಿ. ರೇಖೆ ರೇಖೆ 2 ರೇಖೆ. ಓ ಮೈ ಗಾಡ್ ಕಂಡಿಡ್ಬಿಟ್ರು. ಬ್ರೋ ಯೋಚನೆ ಮಾಡ್ತಾರೆ ಏನ್ರಿ ನನಗೆ ಸುಟ್ಟಾಗಂತದೇ ಕೊಟ್ಟೋಳೆ ಮೌಸಿ. ನಿನ್ ಗೆಸ್ ಮಾಡಂಗಿಲ್ಲ, ನಿಮಗೆ ಗೊತ್ತು. ಯಾರು ಕೊಟ್ಟಿರೋದು? ನಾನೇ ಕೊಟ್ಟಿರೋದು. ಯಾರು ಗೊತ್ತಾ? ಯಾವ್ದು ಮೂವಿ? ಹಳೆ ಮೂವಿನಾ? ಹಳೆ ಕೊಡಕ್ ಬರ್ತೀವಾಗ ರಾಕ್ರೇಸು ಇದು ರಾಜ್ಕುಮಾರು, ದ್ವಾರಕೀಶು, ಅನಂತ್ ನಾಗು, ಶಂಕರ್ ನಾಗು, ಹಳೆ ರಾಕ್ರೇಸ ಹೀರೋ ಅಡುಪುರ ಹೀರೋ ಆಕ್ಟ್ ಮಾಡಲ್ಲ ತೋರಿಸ್ಬೇಕು, ನೀವು ಸುಮ್ಮನೆ ಹೇಳ್ಕೊಂಡು ಹೋದ್ರಾಗಲ್ಲ. ರಾಜ್ಕುಮಾರ್ ಇವಳು ಚಿಕ್ಕಣ್ಣ ದೊಡ್ಡಣ್ಣ ಜಗೇಶ ಜಗೇಶ್ ಓಕೆ ದೊಡ್ಡಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಮಾಡ್ಬೇಕು ಬ್ರೋ ನೀವು. ಇದು ಯೋಚನೆ ಮಾಡ್ತಾರೆ ಏನು ಕೊಡಕ ಬ್ರೋ ವಿಶೇಷರ ಸುನಿಗೆ ನಮ್ಮೇನ ಮಗ ಹ್ಞೂ ಅದೇ ಕರೆಕ್ಟ್ ಕವಿತಾ. ನಾನು ನೀನು ಮತ್ತೆ ನನ್ನ ಮಗ. ನಾನು ನೀನು ಕರೆಕ್ಟ್ ಗಂಡ ಹೆಂಡತಿ. ಗುಂಡು ಗಂಡ ನೋಡ್ರಿ ಕಂಡಿಡಿದ್ರು. ಅಯ್ಯೋ ಬಣ್ಣ ನಾನು ಹೇಳ್ತೀನಿ ನಿನ್ ಗಂಡ ಏನಾಯ್ತೋ ಅದನ್ನೇ ಕೊಟ್ಟಿದ್ದೀನಿ. ನೀವು ಅರ್ಥನೇ ಮಾಡ್ಕೊಂತಿಲ್ಲ, ಈಸಿಯಾಗಿ ಕಂಡಿಡ್ತಾರೆ ಕವಿತಾ ಅನ್ಕಂಡೆ. ಹೀರೋ ಎಲ್ಲಿಗೂ ಬರಲ್ಲ ಹೇಳು. ಇರಲೇ ಇಲ್ಲ. ಕಂಠ ಮೇಲ್ಗಡೆ ತಲೆ ಶಿರ ಶಿರ ತುಮಕೂರು ಪಾವಗಡ ಓ ಪಾವಗಡ ಶಿರ ಮಲಗಿರಿ. ಕಂಠ ಶಿ ವಾವ್ ನಮ್ಮ ಅಮ್ಮ ನೋಡ್ರಿ. ಫಸ್ಟ್ ಲೆಟರ್ ಶಿ ಶಿವ ಶಿವಲಿಂಗ ಮಾತಾಡಂಗಿಲ್ಲ. ಕರೆಕ್ಟ್ ನಮಿತಾ. ಶಿ ಕರೆಕ್ಟ್. ಶಿರ ಶಿರು ಶಿರ ಶಿವಪ್ಪ ಚಂದ್ರಪ್ಪ ಶೀತ ನಮಿತಾ ಫುಲ್ ಮಸಾಲೆ ಎಲ್ಲ ಗೆಸ್ ಮಾಡ್ತಿದ್ದೀನಿ. ಓ ಜೈ ಶ್ರೀರಾಮ್. ಮ್ಯಾಜಿಕ್ ತರನ ಓ ಕರೆಕ್ಟ್. ಫಸ್ಟ್ ಶ್ರೀರಾಮ್ ಫಸ್ಟಿಗೆ ಏನಂತಾರೆ ಸ್ಪಾರ್ಕಲ್
ಮಾತಾಡ್ಬೇಡ. ನೋಡ್ರಿ ಶರಪಂಚ ಕರೆಕ್ಟ್ ಅದು. ಆಟ ಬೋರಿಂಗ್ ಆಯ್ತು, ಮುಗೀತು. ನೆಕ್ಸ್ಟ್ ಇವಾಗ ಅಂತ್ಯಾಕ್ಷರಿ ಆಡ್ತಿದೀವಿ. ಎವರ್ ಗ್ರೀನ್ ಆಟ ಅಂದ್ರೆ ಅಂತ್ಯಾಕ್ಷರಿ. ಇವಾಗ ಇವ್ರು ಶುರು ಮಾಡ್ತಿದ್ದಾರೆ. ಈ ಟೀಮು ಈ ಕಡೆ ಒಂದ್ ಟೀಮು, ಈ ಕಡೆ ಒಂದ್ ಟೀಮು. ನಾನು ಈ ಕಡೆ ಟೀಮ್ ಅವಳು. ಇವಾಗ ಇವ್ರು ಶುರು ಮಾಡ್ತಾರೆ. ಗಾನ ಕೋಗಿಲೆಗಳು. ಎಷ್ಟೊತ್ಕಾದ್ರೆ ನೋಡ್ರಿ ಸಿಂಗರು. ಉಗ್ರ ಮಂಜು ಫ್ಯಾನ್ಸಿ ಅವರಲ್ಲ. ನೋಡ್ರಿ ಕೈ ನೋಡ್ರಿ ಬೇಗ ನಂದು ಸಿಂಗರ್ದು. ಹೇಳ್ರಿ ಸುವರ್ಣ ಅವ್ರ ಇದನ್ನಾದ್ರು. ಬ್ರೋ ನೀವು ಈ ಟೀಮು, ನೀವು ಈ ಟೀಮು, ನಾವ್ ಈ ಟೀಮು. ನೀವು ಅಮ್ಮ ಒಂದ್ ಹಾಡು ಹೇಳಮ್ಮ. ಅಮ್ಮ ನೋಡ್ರಿ ಇಲ್ಲಿ ನೋಡ್ರಿ, ಇವಾಗ ಇದೇ ಮಟ್ಟಿಗೆ ಟಕ್ಕಂತ ಎದ್ಬಿಡ್ತು. ತಾಯಿಂದ ಹೇಳಪ್ಪಿ ಒಂದ್ ಹಾಡು. ನಮ್ ಟೀಮ್ ಅವ್ರು ನೋಡ್ರಿ ದನ ಕಾಯಕಿದ್ದಾರೆ ಕಣ್ರಿ ಅವರು. ಹೇಳ್ರಿ ನೀವು ದನ ಕಾಯೋರಿ. ನೀನ್ ಈ ಕಡೆ ಸ್ವಲ್ಪ ಆ ಕಡೆ ಜಾಸ್ತಿ ಹೇಳಿ. ನಾನು ಈ ಕಡೆ ನಾನು ಏನ್ ಹಾಡಳ್ಳಿ? ದೇವರೇ ನೀನೆ ಬಾ ಕಾರಣ ನೀಡುವ, ದೇವರೇ ನೀನು ಇರೋ ವಿಳಾಸವು ಬೇಕಾಗಿದೆ. ಆಗಿರೋ ಅನ್ಯಾಯಕ್ಕೆ ದೂರೊಂದನು ನೀಡೋದಿದೆ. ದಾರದ ದಾರ ಈಗ ದೂರ, ಕಾರಣವು ಯಾರೋ ಸೂತ್ರಧಾರ. ಗೊತ್ತಾಗಿದೆ ಅಷ್ಟೇ. ಸಾಕು. ರಾಯಲ್ರಿ ಬಾ. ಆಯ್ತು ಹೇಳು ಬಾ. ಹೇಳ್ಕೊ ನಿಮ್ಗೆ. ಇಲ್ಲಡ್ರಿ ಇಲ್ಲಿ ಆಂಟಿ ತಡ್ರಿ. ಹೇಳ್ರಿ ಆಂಟಿ. ಆಮೇಲೆ ನಮ್ದೇನ್ ರಾ ಹೇಳ್ರಿ. ಯಕ್ಕ ಸಕ್ಕ ಯಕ್ಕ ಸಕ್ಕ ಯಕ್ಕ ಸಕ್ಕ ಟಿನ್ 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 ಟಿನ್. ಅಷ್ಟೇ ನಮ್ಗೆ ಬರೋದು. ನಾ ಹೋಗಿ ಪಕ್ಕ ಹೋಗಿ ಮತ್ತೆ. ಆಮೇಲೆ ಒಂದ್ ಸ್ವಲ್ಪ ಆಡ್ಬೇಕು. ನಮ್ ಟೀಮ್ ಅಂಟಿ ನೀವು ಆಂಟಿ ಎಲ್ಲ ಟೀಮ್ಗೂ ಹೇಳ್ಕೊಡ್ತಾರೆ. ನಮ್ಗೆ ಲಾಲಿ 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 ಲಾಲಿ. ನಮ್ಮನ್ನ ಮಲಗಿಸ್ತಿದೀನಿ. ಚಕ್ರಧಾರಿಗೆ ಶಿರವಾಗೆ ಲಾಲಿ, ಜೀವನೇತ್ರನಿಗೆ ರಮಣೀಯ ಲಾಲಿ. ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಜೇನ ಲಾಲಿ. ಜಗವಾಡೋ ಸ್ವಾಮಿಗೆ ಪದಮಾಲೆ ಲಾಲಿ. ನಿನಗೆ ಹೇಳ್ತಿರೋದು ಮೇಗಿ. ಕಾಲೇಜ್ಗೆ ಹೋಗೋಲ್ತೀನಿ ಒಬ್ಳೆ. ರಾನೇ ಕೊಟ್ಟಿಸ್ತೀರ. ರಾ ಒಂದ್ ಪಪ್ಪಿಯಿಂದ ಇವಾಗ ಒಂದು ಹಾಡು ರಸಮಯಗಿತ್ತೆ. ಹೇಳು ರಾ. ಹೇಳಿ ಬ್ರೋ. ಕುಂಚದ ಕಲೆ ಬೆಲೆ ಸಾಕಾರವು. ನಮ್ಗೆ ಅಷ್ಟೇ ಬರೋದು. ಹೇಳ್ರಿ. ಒಂದೇ ಮಾತರಂ ವಾ. ಈ ತರ ಇಲ್ಲ, ಇವನ್ ಹೇಳಂಗಿಲ್ಲ. ಹೇಳ್ರಿ ವಾ. ವಸಂತಕಾಲ ಬಂದಾಗ ಬೇಕು, ಕೂಡಿ ಬಂದಾಗ ಮೇಗಿ ಮದುವೆ ಆಗಲೇಬೇಕು. ಬೇಕು ಹೇಳ್ತೀನಿ ಮನೆಯವ್ರಿಗೆ. ಕಾಕಾ ಕಾವೇರಮ್ಮ ಕಾಪಾಡಮ್ಮ ದೋಣಿಯ ಮೇಲೆ
ಅಗೊಳೆ ಈ ದೋಣಿಯ ತೇಲಿಸು ಆ ತೀರವ ಸೇರಿಸು ಊಟ ನೋಡ್ದ ಡ್ರೈವರ್ ಅಣ್ಣ ಇಷ್ಟೊತ್ತ ಕೇಳಿಸ್ಕೊಂಡು ಫುಲ್ ಒಂದು ಕಡಕ್ ಡೈಲಾಗ್ ಕೊಡ್ದು ಹೋಗಿದ್ದ ಬರ್ರಿ ಬರ್ರಿ ಊಟ ಮಾಡ್ಕೊಳ್ರಿ ಆಮೇಲೆ ಹೇಳ್ತೀವಂತೆ ಅಂತೆ ಓಕೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಬಾಯ್ ಹಾಯ್ ಗಾಯ್ಸ್ ಇವಾಗ ಊಟಕ್ಕೆ ಬ್ರೇಕ್ ಕೊಟ್ಟಿದ್ದೀವಿ ಟೈಮ್ ಇವಾಗ 2:50 ಆಗಿದೆ ಆಲ್ಮೋಸ್ಟ್ 2:50 ಇವಾಗ ಊಟ ಮಾಡಿಕೊಂಡು ನೆಕ್ಸ್ಟ್ ಹೊರಡಬೇಕು ಇವಾಗ ಇಲ್ಲಿ ಪ್ಲೇಸ್ ಕುತ್ಕೊಂತ ಊಟಕ್ಕೆ ನಿಲ್ಲಿಸಿದ್ದೀವಿ ಏನು ಊಟ ನೋಡೋಣ ಬನ್ನಿ ಅನ್ನ ರಸಮ್ ಓಕೆ ಗಾಯ್ಸ್ ಬನ್ನಿ ನೋಡುವ ಅನ್ನ ರಸಮ್ ಆ್ಯಂಡ್ ಉಪ್ಪಿನಕಾಯಿ ಬರ್ತದ ನೋಡಿ ಯುಪಿಯಿಂದ ಇವಾಗ MP ಎಂಟ್ರಿ ಸೊ ಇಲ್ಲ ಗೇನೋ ಪರ್ಮಿಟ್ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸ್ಕೊಂಡು ಎಂಟ್ರಿ ತಗೋಬೇಕು ಬರೀ ಪರ್ಮಿಟ್ ತೊಗೊಂಡು ನಿಲ್ಸ್ಕೊಂಡು ಹೋಗೋದೇ ಸಾಕಾಗೋಗುತ್ತೆ ನೀರು ಖಾಲಿ ಆಗಿದೆ ಕ್ಯಾನಲ್ಲಿ ಸೊ ತುಂಬ್ಕೊಂಬರೋಕೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ಗಾಯ್ಸ್ ನಾವು ವೇಟಿಂಗ್ ಕಿತ್ಲೆಹಣ್ಣು ಆ್ಯಂಡ್ ಏನು ಚಿಮಿದು ಅರೇಂಜ್ ಹೆಸರು ಕಾರ್ಡ್ ಮಾಡೋಕೆ ವಿ ಆರ್ ಗೆಟಿಂಗ್ ಬೋರ್ಡ್ ಸೊ ಪ್ಲೇಯಿಂಗ್ ಲೂಡೋ 8:30 ಆಗಿದೆ ಸೊ ಇನ್ನು 250-260 ಕಿಲೋಮೀಟ್ರ್ ನಾವು ಹೋಗಬೇಕು ಸೊ ಊಟ ತಿನ್ಕೊಂಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಗಾಡಿ ಸ್ಟಾಪ್ ಮಾಡಿದ್ದೀವಿ ಆ್ಯಂಡ್ ಅಲ್ಲಿ ನನ್ನ ಫ್ರೆಂಡ್ ಹೋಗಿದ್ದಾರೆ ಎಂತೆಲ್ಲ ಅವ್ರ ನದಿ ಹತ್ರ 300 ಮೀಟ್ರ್ ಇರೋ ಹಂಗೆ ಅಲ್ಲೇ ಗಾಡಿ ಪಾರ್ಕ್ ಮಾಡಿದಾರಂತೆ ಸೊ ಸುಮ್ಮನೆ ಊಹಾಪೋಹಗಳಿಗೆಲ್ಲ ತಲೆ ಕೊಡಬೇಡಿ ಏನು ಅಷ್ಟೊಂದು ಟ್ರಾಫಿಕ್ ನೋಡಿಕೊಂಡು ಬನ್ನಿ ಇಲ್ಲಿ ಹಾಕಿದ್ದೀವಿ ವಾಶ್ರೂಮ್ ಹೋಗೋಣ ಅಂತ ನೋಡ್ತಿದ್ರೆ ಇಲ್ಲೆಲ್ಲ ವಾಶ್ರೂಮಲ್ಲಿ ನೀರು ಬರ್ತಿಲ್ಲ ಸೊ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ ಅಷ್ಟೇ ಮೇ ಬಿ ಒಂದು 4 or 5 ಹಂಗೆ ಪ್ರಯಾಗ್ರಾಜ್ಗೆ ತಲುಪ್ತೀವಿ ಅಂತ ಅನಿಸುತ್ತೆ ನೋಡೋಣ ಹಿಂಗಾಗುತ್ತೆ ಯಾಕೆ ಅಂತಂದರೆ ಇಲ್ಲಿ ಕರೆಕ್ಟಾಗಿ ಬಿಟ್ಟರೆ ಒಂದು 3 ಹಂಗೆ ಹೋಗ್ತೀವಿ ಬಟ್ ಇವಾಗ ಊಟ ಎಲ್ಲ ಮಾಡಿಕೊಂಡು ಹೋಗ್ಬೇಕಾಗಿರೋದ್ರಿಂದ 1 hour ಹೆಚ್ಚು ಗಂಟೆ ಆಗುತ್ತೆ ಅಂತ ಅನಿಸುತ್ತೆ ಆಗಲಿ ಯಾರಿಗೆ ಗೊತ್ತು ಊಟ ಮಾಡ್ಬೇಕಾದ್ರೆ ಇನ್ನು ಮಾಡಿ ತಿಂದು ಹೋಗೋಷ್ಟರಲ್ಲಿ 1 hour ಆಗುತ್ತೆ 2 hour ಆಗುತ್ತೆ ನೋಡೋಣ ಅಲ್ಲೋದವರು ಕೂಡ ವೆಯ್ಟ್ ಮಾಡ್ತಿದ್ದಾರಂತೆ ಮಾರ್ನಿಂಗ್ಗೆ ದರ್ಶನ ಅಂತೆ ಸೊ ನಿಂತಂತೆ ಹೋಗೋಣ ಗಾಯ್ಸ್ ನಾವಿಬ್ರು ಇವಾಗ ಚಿಕ್ಕಂದಿನ ಪರಿಸ್ಥಿತಿ ಎದುರಾಗಿದೆ ನಮಗೆ ಏನು ಅಂತಂದ್ರೆ ಅದು ಸ್ವಲ್ಪ ನೀರು ಬರ್ತಿಲ್ಲ ಸೊ ಇವಾಗ ಏನು ಮಾಡಬೇಕಂತ ಏನು ಮಾಡ್ಕೊಂಡ್ವಿ ಅಂತ ಅಪ್ಡೇಟ್ ಮಾಡ್ತೀವಿ ಈಗ ವಾಶ್ರೂಮ್ ಅರ್ಜೆಂಟ್ ಆಗಿದೆ ನಂಬರ್ 2ಗೆ ಬಾಹುಬಲಿ ಸಿನಿಮಾದಲ್ಲಿ ಬರೋ ಕಟ್ಟಪ್ಪನ ಥರ ಇದ್ದಾರೆ ಕೆಟ್ಟಪ್ಪ ಹೇಳು ಇಲ್ಲೆಲ್ಲ ಅಡುಗೆ ಮಾಡೋದು ನಿಲ್ಸಿದ್ದೀವಿ ಗಾಯ್ಸ್ ಪೆಟ್ರೋಲ್ ಬಂಕ್ ಹತ್ರ ಕ್ಷಣದ ಅಪ್ಡೇಟ್ ಕೊಡ್ತಿದ್ದೀವಿ ಏನಂತಂದ್ರೆ ನೀರು ಬಿಟ್ಟಿದ್ದಾರೆ ಸೊ ನಮಗೆ ಹೆಂಗೆ ವಾಶ್ರೂಮ್ ಓಡ್ತಿದ್ದಾಳೆ ಅಂದರೆ ತೋರಿಸ್ತೀನಿ ನಿಮಗೆ ನೋಡಿ ಗೈಸ್ ನಾನು ಮೊದಲು ಅಂತ ಹೋಗ್ತಿದ್ದಾಳೆ ಅವಳು ಹೋಗ್ತಿರೋದು ಜೆಂಟ್ಸ್ ಟಾಯ್ಲೆಟ್ ಕಡೆಗೆ ಲೇಡೀಸ್ ಟಾಯ್ಲೆಟ್ ನೋಡಿ ಅದಕ್ಕೆ ಹೇಳಿದ್ದು ನಾವು ನೋಡೋ ಆಂಗಲ್ ಸರಿ ಇರಬೇಕು ಅಂತ ನೋಡಿ ಈ ಕಡೆಯಿಂದ ಜೆಂಟ್ಸ್ ಟಾಯ್ಲೆಟ್ ಈ ಕಡೆಯಿಂದ ಲೇಡೀಸ್ ಟಾಯ್ಲೆಟ್ ಗಾಯ್ಸ್ ಜೆಂಟ್ಸ್ ಟಾಯ್ಲೆಟ್ ಒಳಗಡೆ ಹೋಗ್ಬಿಟ್ಟಿದ್ದಾರೆ ಇವರು ಹ್ಯಾಂಡಿಕ್ಯಾಪ್ ಜೆಂಟ್ಸ್ ಟಾಯ್ಲೆಟ್ ಒಳಗೆ ಹೋಗ್ತಿದ್ದಾರೆ ಓಕೆ ಲೈಟ್ ಇಲ್ಲ ಅಂತ ಫ್ಲಾಶ್ ಲೈಟ್ ಹಾಕೊಂಡು ಹೋಗೋಣ ಗಾಯ್ಸ್ ಬಿಸಿ ಬಿಸಿ ಮುದ್ದೆ ರೆಡಿ ಮಾಡಿದ್ದಾರೆ ಸೊ ಮುದ್ದೆ ಖಾಲಿ ಆಗ್ಬಿಟ್ಟಿದೆ ಸೊ ಹಾಗಾಗಿ ನಾವು ಅನ್ನನೇ ತಿನ್ಕೋತೀವಿ ಆ್ಯಂಡ್ ಅಲ್ಲಿ ಗೊಜ್ಜು ಮಾಡಿದ್ದಾರೆ ಟೊಮೆಟೊ ಗೊಜ್ಜು ಎಲ್ಲರೂ ತಿಂತಾರೆ ಗೈಸ್ ಮುದ್ದೆ ಟೊಮೆಟೊ ಗೊಜ್ಜು ಅನ್ನ ಮಾಡಿದ್ದಾರೆ ಇಲ್ಲಿ ನಾವು ಇದ್ರೊಳಗಡೆ ಕುತ್ಕೊಂಡು ತಿಂತಿದ್ದೀವಿ ಮುದ್ದೆ ಶುಗರ್ ಇರೋರಿಗೆ ಅಂತ ಮಾಡಿದ್ದಾರೆ ನಾವು ಸ್ವಲ್ಪ ತಿಂತೀವಿ ಅಷ್ಟೇ ಇವ್ರು ಹೆಂಗೆ ಹಾಕಿಸ್ಕೊಂಡಿದ್ದಾರೆ ಪ್ರಾಬ್ಲಮ್ ಸಾಲ್ವ್ಡ್ ಅಂತೆ ನಾವಿರೋದಕ್ಕೆ ಅವ್ರ ಪ್ರಾಬ್ಲಮ್ ಎಷ್ಟೋ ಸಾಲ್ವ್ ಆಗೋದು ಗೈಸ್ ಇನ್ನ ಒಂದು 290 ಕಿಲೋಮೀಟರ್ಸ್ ಇದೆ ಪ್ರಯಾಗ್ರಾಜ್ಗೆ ನಾವು ರೀಚ್ ಆಗೋದಕ್ಕೆ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ ಸೊ ಹಾಗಾಗಿ ಒಂದು 4-5 ರೀಚ್ ಆಗ್ಬೋದು ನೋಡೋಣ ಎಷ್ಟು ಗಂಟೆ ರೀಚ್ ಆಗ್ತೀವಿ ಅಲ್ಲಿ ಹೇಗಿದೆ ಪರಿಸ್ಥಿತಿ ಏನೋ ನಮಗೆ ಗೊತ್ತಿಲ್ಲ ಸೊ ಅಲ್ಲೋಗಿ ನೋಡಬೇಕು ಸೊ ನೆಕ್ಸ್ಟ್ ವ್ಲಾಗ್ನ ಅಲ್ಲಿ ಕಂಟಿನ್ಯೂ ಮಾಡ್ತೀವಿ ಇವತ್ತಿಗೆ ಇಷ್ಟೇ ವ್ಲಾಗ್ನ ಮಾಡ್ತೀವಿ ಹಾಕೊಂಡು ಸಾಯಿಸ್ತಾರೆ ಗೈಸ್ ಸಾಂಗ್ ವ್ಲಾಗ್ ಮಾಡೋ ಬಿಡಲ್ಲ